ಖಾರವಾದ ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ಚಿಲ್ಲಿ ಚಿಕನನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನೂ ಸುಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತು ನಾವು ರುಚಿಯಾದ ಒಂದು ಚಿಲ್ಲಿ ಚಿಕನನ್ನು ಮಾಡ್ಕೊಳ್ಳೋಣ. ತುಂಬ ಜನರ ರಿಕ್ವೆಸ್ಟ್ ಇತ್ತು, ನಾನು ಪೋರ್ಕ್ ಚಿಲ್ಲಿ ಮಾಡಿ ಅಪ್ಲೋಡ್ ಮಾಡಿದಾಗ ಚಿಲ್ಲಿ ಚಿಕನ್ ಕೂಡ ಮಾಡಿ ಮೇಡಮ್ ಅಂತ. ಸೊ ಅದನ್ನು ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಅಡುಗೆಯನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ, ನಾನು ಚಿಲ್ಲಿ ಚಿಕನ್ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಇವತ್ತು ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ಕಿನ್ ಔಟ್ ಚಿಕನನ್ನು ಅರ್ಧ kg ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಚೆನ್ನಾಗಿ ಬಸ್ತು ಇಟ್ಕೊಂಡಿದ್ದೀನಿ. ಸ್ವಲ್ಪನೂ ನೀರಿರಬಾರ್ದು. ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಇಟ್ಟು ಇದನ್ನು ಚಿಲ್ಲಿ ಚಿಕನ್ ಮಾಡ್ಕೊಳ್ಳುವಂಥದ್ದು. 1 ಚಮಚದಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿನ ನಾನು ಮನೆಯಲ್ಲೇ ತಯಾರು ಮಾಡ್ತೀನಿ. ಆವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡ್ರ್ ಹಾಕ್ಕೊಂಡು ಈ ಥರ ಮಾಡಿ ಇಟ್ಕೊಳ್ತೀನಿ. 1 ತಿಂಗಳಾದರೂ ಇದು ಹಾಳಾಗಲ್ಲ, ಕಲರ್ ಕೂಡ ಚೇಂಜ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ. 1 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ಳೋಣ. ನಾನಿಲ್ಲಿ ಬೈಂಡಿಂಗ್ಗೆ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಅದು. 1 ಅರ್ಧ ಚಮಚದಷ್ಟು ಟೊಮೆಟೊ ಕೆಚಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಅರ್ಧ ಚಮಚ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಡಾರ್ಕ್ ಸೋಯಾ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಚಮಚದಷ್ಟು ವಿನಿಗರನ್ನು ಬಳಸ್ತಾ ಇದ್ದೀನಿ. ಈ ರೀತಿಯಲ್ಲಿ ಕಲಸಿ ಆದ ಮೇಲೆ ಇಲ್ಲಿ ನಾನು 4 ಚಮಚದಷ್ಟು ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕಲಸಿ ಇಡೋಣ. ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ಕಲಸಿಟ್ರೆ ಆಯಿತು. ಚಿಕನಿಗೆ ಕಲಸಿಟ್ಟು ಅರ್ಧ ಅವರ್ ಆಗಿದೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಆಮೇಲೆ ಇನ್ನು ಸ್ವಲ್ಪ ಮಧ್ಯಮ ಉರಿ ಮಾಡ್ಕೊಳ್ಳೋಣ. ಚಿಕನ್ ಪೀಸಸನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಡಕ್ಕಾಗಿ ಫ್ರೈ ಆಗಬೇಕು. ಚಿಕನ್ ರೆಡಿ ಆಗಿದೆ. ಇದನ್ನು ತಗೊಳ್ಳೋಣ. ಈಗ ಎಲ್ಲವನ್ನು ಇದೇ ಥರ ಫ್ರೈ ಮಾಡ್ಕೋಬೇಕು. ಫೈನಲ್ ಆಗಿ ಎಲ್ಲ ಚಿಕನನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅಗಲವಾದ ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಆಗಿ ಆದ ಮೇಲೆ ಹಸಿರು ಮೆಣಸಿನಕಾಯಿ ಮತ್ತು ಈ ಥರ ರೆಡ್ ಚಿಲ್ಲಿನ ಕೂಡ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿದ್ದ ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ನೋಡಲು ಕೂಡ ತುಂಬ ಸುಂದರವಾಗಿರುತ್ತೆ ರೆಡ್ ಚಿಲ್ಲಿ ಹಾಕ್ಕೊಂಡ್ರೆ. ಚೆಂದ ಫ್ರೈ ಮಾಡ್ಕೋಬೇಕು. ಈ ರೀತಿಯಲ್ಲಿ ಫ್ರೈ ಆಗುವಾಗ ಕಟ್ ಮಾಡಿ ಇಟ್ಕೊಂಡ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಳ್ತೀನಿ. 1-2 ನಿಮಿಷ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗೋದು ಬೇಡ. ನೀವು ಬೇಕಿದ್ರೆ ಯೆಲ್ಲೋ ಕ್ಯಾಪ್ಸಿಕಮ್ ಮತ್ತು ರೆಡ್ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು. ನನಗೆ ಸಿಗಲಿಲ್ಲ ಇವತ್ತು, ಹಾಗಾಗಿ ನಾನು ಗ್ರೀನ್ ಕ್ಯಾಪ್ಸಿಕಮ್ ಒಂದೇ ಹಾಕಿ ಮಾಡ್ತಾಯಿದ್ದೀನಿ.
2 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಸಾಸುಗಳನ್ನು ಬಳಸ್ತಾ ಇದ್ದೀನಿ. ಚಿಲ್ಲಿ ಚಿಕನ್ ಅಂದರೆ ಸ್ವಲ್ಪ ಸಾಸ್ ಯೂಸ್ ಮಾಡಲೇಬೇಕು, ಚೆನ್ನಾಗಿರುತ್ತೆ. ಬೇಡ ಅನ್ನೋರು ಹಾಗೆ ನೀವು ಕಾರ್ನ್ಫ್ಲೋರ್ನ ಕಲಕಿ ಹಾಕಿ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಅರ್ಧ ಚಮಚದಷ್ಟು ಟೊಮೆಟೊ ಕೆಚಪ್, ಡಾರ್ಕ್ ಸೋಯಾ ಸಾಸನ್ನು ಒಂದು ಅರ್ಧ ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. ಚಿಲ್ಲಿ ಸಾಸನ್ನು ಒಂದು ಅರ್ಧ ಚಮಚದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಕಲಕಿ ಇಟ್ಕೊಂಡ ಕಾರ್ನ್ಫ್ಲೋರ್ ನೀರನ್ನು ಹಾಕೊಳ್ಳೋಣ. ಉಪ್ಪು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ, ಸಾಸುಗಳಲ್ಲಿ ಉಪ್ಪು ಇರುತ್ತೆ. ನಾನೊಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಕಲಕಿ ನಮ್ಮ ಚಿಲ್ಲಿ ಚಿಕನ್ನಿಗೆ ಹಾಕ್ಕೊಳ್ಳೋಣ. ಗ್ರೇವಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ನಾವು ಚಿಕನನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಇದು ಒಂಥರ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. ಚೆನ್ನಾಗಿ ಕಲಕಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕೋಬಹುದು. ಕಲಸಿ ಇಟ್ಕೊಂಡ ಕಾರ್ನ್ಫ್ಲೋರ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗ ಗಟ್ಟಿಯಾಗುತ್ತೆ ಇದು, ಒಂದು 2 ನಿಮಿಷಕ್ಕೆಲ್ಲ ಗಟ್ಟಿ ಆಗೋಗುತ್ತೆ. ನಾವು ಆವಾಗ ಫ್ರೈ ಮಾಡಿ ಇಟ್ಕೊಂಡ ಚಿಕನನ್ನು ಹಾಕ್ಕೊಂಡ್ರೆ ಬಹಳ ಬೇಗನೆ ನಮ್ಮ ಚಿಲ್ಲಿ ಚಿಕನ್ ರೆಡಿಯಾಗುತ್ತೆ. ಗ್ರೇವಿ ಈ ರೀತಿಯಲ್ಲಿ ರೆಡಿಯಾಗುವಾಗ ಫ್ರೈ ಮಾಡಿ ಇಟ್ಕೊಂಡ ಚಿಕನನ್ನು ಸೇರಿಸ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಅಷ್ಟೇ ಸಾಕು. ಇವಾಗ ಬೇಕಿದ್ರೆ ಸ್ವಲ್ಪ ವಿನಿಗರನ್ನು ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಲೆಮನ್ ಜ್ಯೂಸ್ ಆದರೂ ಆ್ಯಡ್ ಮಾಡ್ಕೋಬೋದು. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಸಹಕಾರ ಪ್ರೋತ್ಸಾಹ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ. ನೋಡಿ, ಈ ರೀತಿಯಲ್ಲಿ ರೆಡಿಯಾಗಿದೆ. ಮೇಲ್ಗಡೆಯಿಂದ ನೀವು ಸ್ವಲ್ಪ ಸ್ಪ್ರಿಂಗ್ ಆನಿಯನನ್ನು ಕೂಡ ಹಾಕೋಬೋದು. ನನಗೆ ಸಿಗಲಿಲ್ಲ, ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿದ ಹಸಿರು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಖಾರವಾದ ಸುಲಭವಾಗಿ ಮಾಡುವಂಥ ಚಿಲ್ಲಿ ಚಿಕನ್ ಈ ರೀತಿಯಲ್ಲಿ ರೆಡಿಯಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು. ಚಿಲ್ಲಿ ಚಿಕನ್ ತಿನ್ನಬೇಕು ಅನಿಸಿದಾಗೆಲ್ಲ ಮನೆಯಲ್ಲಿ ಮಾಡ್ಕೊಳ್ಬೋದು. ಅಷ್ಟು ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ಒಂದು ಸಲ ಟ್ರೈ ಮಾಡಿ.